ಹಲೋ ಎವ್ರಿವನ್, ನಿಮ್ಮೆಲ್ರಿಗೂ ಮತ್ತೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು 2 ಕ್ವಿಕ್ಕಾಗಿ ಮಾಡುವಂಥ ಚಾಟ್ ರೆಸಿಪಿಗಳನ್ನ ತೊಗೊಂಬಂದಿದ್ದೀನಿ. ಒಂದು ನೂಡಲ್ಸ್ ಚಾಟ್, ಇನ್ನೊಂದು ಪನ್ನೀರ್ ಚಾಟ್. ಸೊ, ಫಸ್ಟ್ ನಾವು ಪನ್ನೀರ್ ಚಾಟನ್ನು ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು, ಮಾಡುವ ವಿಧಾನ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಪನ್ನೀರ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅರ್ಧ ಕೆಜಿ ಆಗೋಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನಾನು ರ್ಯಾಂಡಮ್ ಆಗಿ ತೊಗೊಂಡು ಬಂದಿದ್ದೆ. ಬೇಕಾದರೆ ದೊಡ್ಡ ದೊಡ್ಡ ಪೀಸ್ ಇರೋಂಥ ತೊಗೊಂಡು ಬರ್ಬೋದು. ಈಗ ಈ ಪನ್ನೀರ್ ಒಂದು ಕಡೆ ಇರಲಿ. ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ಹೇಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಅದು ಆಪ್ಷನಲ್, ನಿಮಗೆ ಇಷ್ಟ ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ಸ್ಪೂನ್ಗಿಂತ ಜಾಸ್ತಿ, ಇದು ಅಷ್ಟೇ ನಿಮ್ಮ ಸ್ಪೈಸಸ್ ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಅಚ್ಚ ಖಾರದ ಪುಡಿನ. ಇದಾದಮೇಲೆ ಅರ್ಧ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಇದಿಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ಈಗ ಮೊದಲಿಗೆ ನಾವು ಒಂದು ಬೌಲಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಪನ್ನೀರ್ ಇದೆಯಲ್ಲ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ, ಸ್ವಲ್ಪ ಗಟ್ಟಿಯಾಗಿತ್ತು. ಸೊ ಅದನ್ನು ಬಿಡಿಸ್ಕೊಳಕ್ಕಿದೆ ಸ್ವಲ್ಪ, ಅಥವಾ ಮುಂಚೆನೇ ಎತ್ತಿಡ್ಬೋದು. ಇದನ್ನೆಲ್ಲ ಬಿಡಿಸ್ಕೊಂಡ್ಮೇಲೆ ನೋಡಿ, ಅದು ಏನಿಲ್ಲ, ಆಲ್ರೆಡಿ ನಾನು ತೆಗೆದಿಟ್ಟು ಅರ್ಧ ಗಂಟೆ ಆಗಿತ್ತು. ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಸೊ ನೆನೆಯೋ ಟೈಮ್ ನಾನು ಜಾಸ್ತಿ ಕೊಡ್ತೀನಿ. ಈಗ ಇದನ್ನೆಲ್ಲ ಬಿಡಿಸ್ಕೊಂಡ್ಮೇಲೆ ನಾವು ಏನು ಆ ಮಸಾಲೆ ಹಾಕ್ಕೊಂಡಿದ್ವಿ ಅಲ್ವಾ, ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥದ್ದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ. ನಿಮಗೆ ಟ್ರೈ ಮಾಡಿದ ಮೇಲೂ ಖುಷಿ ಆಯಿತು ಅಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಆಮೇಲೆ ಲೈಕ್ ಕೊಡೋದನ್ನಂತೂ ಮರಿಬೇಡಿ. ಈಗ ಈ ಮಸಾಲ ಸಾಮಗ್ರಿಗಳು ಏನಿದ್ದಾವೆ ಇದನ್ನೆಲ್ಲ ಹಾಕ್ಕೊಳ್ತೀನಿ ಇದಕ್ಕೆ. ಇದಿಷ್ಟು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡೋಣ ಡ್ರೈ ಆಗಿನೇ. ಇದಕ್ಕೆ ಈಗ ಮಿಕ್ಸ್ ಮಾಡಿಬಿಟ್ಟು ಇದು ನೀಟಾಗಿ ಕೋಟ್ ಆಗಬೇಕು ಅನ್ನೋ ಕಾರಣಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥದ್ದು. ಪ್ರೋಟೀನ್, ಎಸ್ಪೆಷಲಿ ವೆಜಿಟೇರಿಯನ್ಸ್ ಮತ್ತು ಬ್ಯಾಚುಲರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಫ್ಕೋರ್ಸ್ ಮಕ್ಳಿಗೂ ಎಲ್ಲ ಕೊಡ್ಬೋದು. ಒಂದೇ 1 ಸ್ಪೂನು. ಅದು ಆಮೇಲೆ ಇವಾಗ ಏನು ನಾನು ಮಸಾಲೆಗಳನ್ನು ಹಾಕಿದ್ದೀನಿ ಅದೆಲ್ಲ ಇಷ್ಟಿಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ. ಒಂದು ಸ್ವಲ್ಪ ನಿಮ್ಮದು ಟೇಸ್ಟ್ ವೈಸು ನೀವು ಚೇಂಜ್ ಮಾಡ್ಕೊಳ್ಬೋದು. ಸ್ಪೈಸಸ್ಸು, ಸಾಲ್ಟು ಎಲ್ಲನೂ ಅಷ್ಟೇ ನಿಮ್ಮ ಟೇಸ್ಟ್ ವೈಸ್ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಬಿಡ್ತೀನಿ. ಯಾಕೆಂದರೆ ಫ್ರೀಝರಲ್ಲಿ ಇರೋದ್ರಿಂದ. ನಿಮ್ಗೆ ನಾರ್ಮಲ್ ಏನಾದರೂ ಇದ್ದರೆ 10 ನಿಮಿಷ ಸಾಕಾಗುತ್ತೆ ನೀಟಾಗಿ ಕೋಟ್ ಆಗೋದಕ್ಕೆ. ನಾನಿವಾಗ ಇದನ್ನು 20 ಮಿನಿಟ್ಸ್ ರೆಸ್ಟಿಗೆ ಬಿಡ್ತೀನಿ ಅಷ್ಟೇ. ಈಗ 20 ಮಿನಿಟ್ಸ್ ಆಗಿದೆ. ಈಗ ನಾನೇನು ಮಾಡಿದ್ದೀನಿ, ಒಂದು ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ಮಾಮೂಲಿ ಚಪಾತಿ, ದೋಸೆ ತವ ಮಾಡ್ತೀರಲ್ಲ, ಅದಕ್ಕೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಹಾಕ್ಕೊಳ್ಬೋದು, ಇನ್ನೂ ಜಾಸ್ತಿ ಬೇಕು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಮುಂದೆ. ನಮಗೆ ಅದರ ಅಗತ್ಯ ಇದೆ ಅಂತ ಹೇಳಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ತವ ಕಾಯ್ದಿದೆ, ಎಣ್ಣೆನೂ ಕಾಯ್ದಿದೆ. ಈಗ ನಾನೇನು ಇದು ಮಿಶ್ರಣ ಇದೆ 20 ಮಿನಿಟ್ಸ್ ಆದಮೇಲೆ ಇದನ್ನು ಡೈರೆಕ್ಟ್ ಅಷ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಪನ್ನೀರು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಆದರೆ ಚೆನ್ನಾಗಿರುತ್ತೆ. ನನ್ನ ಹತ್ರ ಏನಿತ್ತೋ ಅವತ್ತು ಸಡನ್ನಾಗಿ ನಾನು ಮಾಡ್ತಾಯಿದ್ದೆ. ಮಕ್ಕಳೆಲ್ಲ ಕೇಳ್ತಾಯಿದ್ರು ಅಂತ ಚಾಟ್ ಮಾಡಬೇಕು ಅಂತ. ಸೊ ಏನಾದರೂ ಚಾಟ್ಸ್ ಮಾಡಿಕೊಡ್ಬೇಕಲ್ಲ ಅಂತ ಫಾಸ್ಟಾಗಿ ಇದು ಮಾಡಿದ್ದು. ಹಾಗೆಯೇ ಇದು ಹೆಲ್ಪ್ಫುಲ್ ಅಂತ ಅನ್ನಿಸ್ತು ವೀಡಿಯೋಗೆ, ಹಾಗಾಗಿ ವೀಡಿಯೋ ಕೂಡ ಮಾಡಿದ್ದೀನಿ. ನೋಡಿ, ಇದನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ಕಡೆ ಡಾರ್ಕ್ ಬ್ರೌನ್ ಕಲರ್ ಬರೋ ಹಾಗೆ ಅದನ್ನು ಫ್ರೈ ಮಾಡ್ತೀನಿ. ನೋಡಿ, ನಾನು ಎಕ್ಸ್ಟ್ರಾ ಮೇಲೆ 1 ಸ್ಪೂನ್ ಎಣ್ಣೆನೂ ಹಾಕ್ಕೊಂಡಿದ್ದೀನಿ, ಸಾಕಾಗಿಲ್ಲ ಅದು ಅಂತ. ನೋಡ್ಕೊಂಡು ಹಾಕ್ಕೊಳ್ಳಿ, ಸುಮ್ಮನೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ. ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ. ಸ್ವಲ್ಪ ಎಣ್ಣೆ ಎಲ್ಲ ಆದಮೇಲೆ ಸ್ವಲ್ಪ ತಿರುಗಿಸಿ ಹಾಕೋಣ. ಫ್ಲಿಪ್ ಓವರ್ ಮಾಡಿ ಚೆನ್ನಾಗಿ ಡಾರ್ಕ್ ಬ್ರೌನ್ ಕಲರ್ ಬರಬೇಕು. ಕ್ರಿಸ್ಪಾಗಿರಬೇಕು, ತಿಂತಾಯಿದ್ರೆ ಮೇಲಿಂದ ಕ್ರಿಸ್ಪ್ ಇರಬೇಕು, ಒಳಗೆ ಸಾಫ್ಟ್ ಇರಬೇಕು. ಈ ರೀತಿ ಬರೋ ಹಾಗೆ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಆಗೋಕ್ಕಿದೆ. ಇಲ್ಲಾಂದರೆ ಅದು ಮಸಾಲೆ ಇದೆಯಲ್ವಾ, ಅದೆಲ್ಲ ಹಸಿ ಹಸಿ ಥರ ಅನಿಸುತ್ತೆ. ಸೊ ಚೆನ್ನಾಗಿ ಅದು ನಾನು ಹತ್ತಿರದಿಂದ ತೋರಿಸ್ತೀನಲ್ವ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಯಿಸ್ಬೇಕಾಗಿರುತ್ತೆ ಅಂತ. ಇದು ಆಲ್ಮೋಸ್ಟ್ ಬೆಂದಿದೆ ನೋಡಿ. ಮುಟ್ಟಿದ್ರೆ ನಾವು ಹಿಡ್ಕೊಂಡಾಗ ಗಟ್ಟಿಯಾಗಿ ಅನಿಸುತ್ತೆ, ಬಟ್ ಅದು ತಿನ್ನಬೇಕಾದ್ರೆ ಒಳಗಡೆ ಸಾಫ್ಟ್ ಇದ್ದಾಗ, ಪನ್ನೀರ್ ಸಾಫ್ಟ್ ಇರಬೇಕು, ಮಸಾಲೆ ಸ್ವಲ್ಪ ರಫ್ ಆಗಿರಬೇಕು. ಈ ಥರ ಇದ್ದಾಗ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಈಗ ಆಗೋಯ್ತು ಮಾಡಿ. ನೆಕ್ಸ್ಟ್ ಏನಿಲ್ಲ, ಸರ್ವ್ ಮಾಡೋದು ಅಷ್ಟೇ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಇದು ಯಾವುದು ಹೆಚ್ಚುವಂಥದ್ದಿರಲ್ಲ, ಏನಿಲ್ಲ. ನಾವು ಅಲಂಕಾರಕ್ಕೆ ಅಂತ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತೀವಿ. ಅದು ಬಿಟ್ಟರೆ ಇನ್ನೇನು ಅದನ್ನು ಹೆಚ್ಚಬೇಕು, ಇದನ್ನು ಹೆಚ್ಚಬೇಕು ಆ ಥರ ಎಲ್ಲ ಏನೂ ಇರಲ್ಲ. ಮತ್ತಿನ್ನೆಲ್ಲ ಪೌಡರ್ಸು ಎಲ್ಲ ರೆಡಿ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ರೆಡಿ ಇರುತ್ತೆ. ನಾವೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಅದರ್ವೈಸ್ ಇನ್ನೇನೂ ಇಲ್ಲ. ಇಷ್ಟೇ ಆಗೋಯ್ತು. ಸಿಂಪಲ್ಲಾಗಿ ಈ ಪನೀರ್ ತವಾ ಫ್ರೈ ರೆಡಿ ಆಯಿತು. ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ನೀವು ಈರುಳ್ಳಿ ಕೂಡ ಹೆಚ್ಚು ಹಾಕ್ಕೊಳ್ಬೋದು. ನಾನು ಸೈಡಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ. ಅದು ಚೆನ್ನಾಗಿರುತ್ತೆ. ಈ ಪನ್ನೀರ್ ಜೊತೆ ಈರುಳ್ಳಿ ಒಳ್ಳೆಯ ಕಾಂಬಿನೇಷನು. ಸ್ವಲ್ಪ ಸ್ಪೈಸಸ್ ಜಾಸ್ತಿ ಆಗಿದ್ರೆ ಅನ್ನೋ ಕಾರಣಕ್ಕೆ ನಾನು ನಿಂಬೆಹಣ್ಣು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಒಳ್ಳೆ ಟೇಸ್ಟ್ ಬರುತ್ತೆ. ಸ್ಪೈಸ್ ಜಾಸ್ತಿ ಇದ್ದರೆ ಸ್ವಲ್ಪ ನಾವು ಹುಳಿ ಉಪಯೋಗಿಸ್ಕೊಳ್ಬೋದು. ಸೊ ಇವಾಗ ಪನ್ನೀರ್ ತವಾ ಫ್ರೈ ಸವಿಯಕ್ಕೆ ರೆಡಿ ಇದೆ. ಈಗ ನೆಕ್ಸ್ಟ್ ರೆಸಿಪಿಗೆ ಹೋಗೋಣ. ಅದು ಇನ್ನೂ ಕ್ವಿಕ್ಕಾಗಿ, ಇನ್ನು ಹೆಲ್ದಿ, ಇದಕ್ಕಿಂತ ಹೆಲ್ದಿ ಚಾಟ್. ಇದು ಪ್ರೋಟೀನ್ ಯುಕ್ತ ಚಾಟ್ ಇದು. ಬೇಕಾದ್ರೆ ಪನ್ನೀರ್ ಅಂದರೆ ನಮಗೆ ಪ್ರೋಟೀನ್ ಅಲ್ವಾ. ಸೊ ಯಾರು
ವೆಜಿಟೇರಿಯನ್ಸ್‌ಗೆ ಇದು ಹೇಳಿ ಮಾಡಿಸಿದ್ದು ಒಳ್ಳೆ ಚಾಟ್ ಅಂತ. ನೆಕ್ಸ್ಟ್ ಇವಾಗ ಮಕ್ಳಿಗೆಲ್ಲ ಇಷ್ಟ ಆಗುವಂಥ ನೂಡಲ್ಸ್ ಪ್ಯಾಕೆಟ್ ನಾವು ಯಾವುದಾದ್ರೂ ತಗೊಳ್ಳೋಣ. ಆ, ಇಂಥದ್ದೇ ಅಂತೇನಿಲ್ಲ. ನಾನಿಲ್ಲಿ 1, 2, 3 ನೂಡಲ್ಸ್ ತಗೊಂಡಿದ್ದೀನಿ. ಇದಕ್ಕೆ ಆ, 2 ಪ್ಯಾಕೆಟ್ ನೂಡಲ್ಸ್ ತಗೊಂಡಿದ್ದೀನಿ. ಇದನ್ನ ನಾನೇನು ಮಾಡ್ತೀನಿ ಅಂದರೆ ಫಸ್ಟಿಗೆ ಅದು ಓಪನ್ ಮಾಡಿಬಿಡ್ತೀನಿ. ಓಪನ್ ಮಾಡಿಬಿಟ್ಟು ಅದರೊಳಗಿರೋ ಆ, ಮಸಾಲೆ ಪ್ಯಾಕೆಟ್ ಕೊಟ್ಟಿರ್ತಾರೆ ನೋಡಿ, ಅದನ್ನ ಎರಡನ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ನಾನು ಇದು ಒಂದು ಪ್ಲೇಟಿಗೆ ಅದನ್ನೆಲ್ಲ ಓಪನ್ ಮಾಡಿ ಸಣ್ಣ ಸಣ್ಣ ಪುಡಿಯಾಗಿ ಮಾಡ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಅದು ಮಿಕ್ಸ್ ಮಾಡುವಾಗ ಅದು ಹೆಲ್ಪ್ ಆಗುತ್ತೆ. ಉದ್ದುದ್ದ ಇರೋದಕ್ಕಿಂತ ಚಿಕ್ಕ ಚಿಕ್ಕದಾಗಿ ನೋಡಿ ಅಲ್ಲೊಂದು ಮಸಾಲಾ ಪ್ಯಾಕೆಟ್ ಇದೆಯಲ್ಲ, ಅದು ಕೂಡ ಯೂಸ್ ಬರುತ್ತೆ. ಅದೇನು ಬಿಸಾಕುವಂಥದ್ದೇನಿಲ್ಲ. ಇದನ್ನ ಒಂದು ಕಡೆ ಸೈಡಿಗೆ ಎತ್ತಿಡೋಣ. ದೆನ್ ಎರಡೂನು ಅಷ್ಟೇ. ನಿಮಗೆ ಬೇಕಾದರೆ ಇದನ್ನ ನೀವು ಎಕ್ಸ್ಟ್ರಾ ಇನ್ನೂ ಒಂದು ಉಪಯೋಗಿಸ್ಕೊಳ್ಬೋದು. ಡಿಪೆಂಡ್ಸ್ ನೀವು ಅದು ನೋಡಿ ಲಾಸ್ಟ್ ಟೈಮ್ ನಾನು ಹೇಳಿದೆ ಇನ್ನೊಂದು ರೆಸಿಪಿ ಮಾಡುವಾಗ, ಆ ರೆಸಿಪಿನಲ್ಲಿ ನೀವು ಮಸಾಲೆನ ಹೇಗೆ ಬೇಕೋ ಹಾಗೆ ನಿಮ್ಮ ರುಚಿಗೆ ಅನುಕೂಲ ಆಗೋ ಹಾಗೆ ಚೇಂಜ್ ಮಾಡ್ಕೊಳ್ಳಿ ಅಂತ. ಇದರಲ್ಲೂ ಅಷ್ಟೇ. ಇದೂನು ಇಂತಿಷ್ಟೇ ಮೆಜರ್‌ಮೆಂಟ್ ಅಂತೇನಿಲ್ಲ. ಕಂಪ್ಲೀಟಾಗಿ ನಿಮ್ಮ ಮೇಲೆ ಬಿಟ್ಟಿರೋದು. ನೀವು ಹೇಗೆ ನಿಮಗೆ ನಾನು ಮುಂದೆ ಉಪಯೋಗಿಸುವಂಥ ವಸ್ತುಗಳಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ತೀನಿ ಮೊದಲಿಗೆ. ಇದೆಲ್ಲ ರೆಡಿ ಇದ್ದರೆ ನನಗೆ ಬ್ಯಾಕ್ ಟು ಬ್ಯಾಕ್ ಸ್ಟವ್ ಮೇಲೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ, ಇವಾಗ ಇದು ಪೌಡರ್ ಮಾಡಿದ್ದೀನಿ. ಪೌಡರ್ ಅಂದರೆ ನೈಸ್ ಪೌಡರ್ ಅಲ್ಲ. ಹಾಗೆ ಸಣ್ಣ ಸಣ್ಣ ಪುಡಿಯಾಗಿ ಮಾಡಿದ್ದೀನಿ. ಇದನ್ನು ನೀವು 3ರಿಂದ 4 ಜನಕ್ಕೆ ಆರಾಮಾಗಿ ಸರ್ವ್ ಮಾಡ್ಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ನನ್ನ ಹತ್ರ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇದ್ದಿದ್ರೆ ಡೈರೆಕ್ಟಾಗಿ ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ. ನನ್ನ ಹತ್ರ ಇಲ್ಲ ಆ ಕಾರಣಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಅರ್ಧ ಬೌಲ್ ಆಗುವಷ್ಟು, ಚಿಕ್ಕ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ತೀನಿ. ಅದನ್ನು ಹಾಗೆ ಹುರಿತೀನಿ. ಬೇಕಂದರೆ ಎಣ್ಣೆ ಹಾಕ್ಕೊಳ್ಬೋದು. ಅದು ಡಿಪೆಂಡ್ಸು. ಈಗ ಅದು ಹುರಿದು ತೆಗೆದು ಇಟ್ಟಾದಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈ 1 ಸ್ಪೂನು ತುಪ್ಪಕ್ಕೆ ಈಗೇನು ಪುಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ 1, 2, 3 ನೂಡಲ್ಸ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1, 2, 3 ನೂಡಲ್ಸೇ ಹಾಕ್ಕೊಳ್ಬೇಕು ಅಂತೇನಿಲ್ಲ. ನೀವು ಮ್ಯಾಗಿ ತೊಗೊಂಡ್ಬಿಡ್ಬೋದು, ಇಪ್ಪಿ ನೂಡಲ್ಸ್ ತೊಗೋಬೋದು. ಡಿಪೆಂಡ್ ನಿಮಗೆ ನಿಯರ್ ಬೈ ನಿಮ್ಗೇನು ಸಿಗುತ್ತೆ ಅಥವಾ ನೀವೇನು ನೀವು ಮನೆಯಲ್ಲಿ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಹುರಿರಿ. ಯಾಕೆಂದರೆ ಅದನ್ನು ನಾವು ತಿನ್ನುವಾಗ ನಮಗೆ ಕ್ರಿಸ್ಪಾಗಿ ಸಿಗಬೇಕು, ಅಂಟ್ಕೊಳ್ಬಾರ್ದು ಬಾಯಿಗೆ. ನೋಡಿ ಅದು ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ. ಸ್ವಲ್ಪ ಬ್ರೌನ್ ಬಂದಿದೆ. ಹೀಗೆ ಎಲ್ಲ ಬ್ರೌನ್ ಆಗೋಷ್ಟು ಚೆನ್ನಾಗಿ ಹುರಿದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ನೋಡಿ ಹುರಿಯುವಂಥದ್ದು ಅಥವಾ ಸ್ಟವ್ ಮೇಲೆ ಮಾಡುವಂಥ ಕೆಲಸ ಇಷ್ಟೇ, ಮುಗೀತು. ಇದನ್ನು ನಾವು ಮತ್ತೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಓಕೆ. ಇದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಕೆಲಸ ಏನು ಅಂದರೆ ನಾವೇನು ಮಸಾಲೆ ಇಟ್ಕೊಂಡಿದ್ವಿ ಅಲ್ವಾ 2 ಪ್ಯಾಕೆಟು ಇದ್ರದ್ದೇ ಸೇಮು. ಅದನ್ನು ಇದಕ್ಕೆ ಮತ್ತೆ ಹಾಕೋದು. ಅಲ್ಲೂ ಅಷ್ಟೇ ನೀವು ಅದು ಸ್ವಲ್ಪ ಸ್ಪೈಸಸ್ ಜಾಸ್ತಿನೇ ಇರುತ್ತೆ. ನಿಮಗೆ ಬೇಕು ಅಂತ ಹೇಳಿದ್ರೆ 2 ಹಾಕ್ಕೊಳ್ಳಿ. ಇಲ್ಲ ಮಕ್ಕಳು ತಿನ್ನಲ್ಲ ಅಂತೇನಾದರೂ ಇದ್ದರೆ ಒಂದನ್ನೇ ಹಾಕ್ಕೊಳ್ಳಿ. ನೀವು ಫಸ್ಟ್ ಒಂದು ಹಾಕ್ಕೊಂಡು ಟ್ರೈ ಮಾಡಿ. ನಿಮಗಿಲ್ಲ ಇನ್ನೊಂದು ಸ್ವಲ್ಪ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಹಾಕ್ಕೊಳ್ಬೋದು. ಆ ಥರ ನೋಡಿಕೊಂಡು ನಿಮ್ಮದು ಅಡ್ಜಸ್ಟ್‌ಮೆಂಟು ಮಾಡ್ಕೊಳ್ಳಿ. ನಾನಿಲ್ಲಿ 2 ಪ್ಯಾಕೆಟನ್ನೇ ಯೂಸ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ. ಏಕೆಂದರೆ ಇದು ಡ್ರೈ ಚಾಟ್ ಆಗಿರೋದ್ರಿಂದ ಮತ್ತು ಇಲ್ಲಿ ಎಲ್ಲರೂ ಸ್ಪೈಸಸ್ ಕೇಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಸ್ವಲ್ಪ 2 ಪ್ಯಾಕೆಟನ್ನು ಹಾಕ್ಕೊಂಡು ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪಂತೂ ಹಾಕ್ಕೊಳ್ಳೇಬೇಕು. ಸ್ಟಾರ್ಟಿಂಗ್ಗೆ ಉಪ್ಪು ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಆಲ್ರೆಡಿ ಸ್ಪೈಸಸಲ್ಲಿರುತ್ತೆ. ಚಾಟ್ ಆಗಿರೋದ್ರಿಂದ ಚಾಟ್ ಮಸಾಲ ಮಿಸ್ ಮಾಡೋಕ್ಕಾಗತ್ತಾ? ಸೊ, ಇದು ಕಡಿಮೆ ಹಾಕ್ತೀನಿ ನಾನು, ತುಂಬ ಹಾಕಲ್ಲ. ಒಂದು 1/4 ಸ್ಪೂನಷ್ಟು ಅಷ್ಟೇ ಹಾಕ್ತೀನಿ. ಏಕೆಂದರೆ ಅದು ಹುಳಿನೂ ಜಾಸ್ತಿ ಆಗಬಾರ್ದು ಆ ಕಾರಣಕ್ಕೆ. ಇದಾದಮೇಲೆ ಕಡಲೆ ಬೀಜ ಇತ್ತಲ್ಲ ಹುರಿದಿರೋದು, ಆ ಕಡಲೆ ಬೀಜನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಫಸ್ಟು ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದಾದಮೇಲೆ ಇದಕ್ಕೆ ನಾನು ಈಗ ಹೆಲ್ದಿ ಪಾರ್ಟ್‌ಗೆ ಬರೋಣ. ಈ ಹೆಲ್ದಿ ಪಾರ್ಟ್‌ಗೆ ಬಂದರೆ ಏನಂದರೆ, 1 ಕ್ಯಾರೆಟು, 1 ಈರುಳ್ಳಿ, ಒಂದು ಅರ್ಧ ಅಥವಾ ಅದಕ್ಕೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ದಾಳಿಂಬೆ ಹಣ್ಣು, ಆ್ಯಸ್ ಯೂಶುವಲ್ ಕೊತ್ತಂಬರಿ ಸೊಪ್ಪು, ಇದು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಅದಕ್ಕೆ ನಾನು ಚಾಟ್ ಮಸಾಲ ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಹುಳಿ ಇರೋದ್ರಿಂದ ಇದು ಸ್ವಲ್ಪ ಹುಳಿನೂ ಇದೆ. ಇದು ಒಂದು 2 ಸ್ಪೂನ್ ಆಗುವಷ್ಟು ಅಷ್ಟೇ ಇದೆ. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಇದಕ್ಕೆ ನೀವು ಬೇರೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಅಂತ ಹೇಳಿದ್ರೆ ಮೊಳಕೆ ಕಾಳುಗಳನ್ನು ಹಾಕ್ಕೊಳ್ಬೋದು. ಸೌತೆಕಾಯಿ ಇದ್ದರೆ ಸೌತೆಕಾಯಿ ಹಾಕ್ಕೋಬೋದು. ಈ ಥರ ನಿಮಗೆ ಮನೆಯಲ್ಲಿ ಏನು ಅವೈಲಬಲ್ ಇರುತ್ತೋ, ನಿಮ್ಮ ಹತ್ರ ಏನು ರೆಡಿ ಇರುತ್ತೋ ಅಥವಾ ನಿಮ್ಗೆ ಏನು ಇಷ್ಟನೋ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಏನೂ ತೊಂದರೆ ಇಲ್ಲ. ಹೆಲ್ದಿಯಾಗಿ ತಿನ್ನೋಕೆ ಏನು ಬೇಕೋ ಅದು ಮಾಡ್ಕೊಳ್ಳಿ. ಹಾಗಂತಾನೆ ನೂಡಲ್ಸ್ ಹೆಲ್ದಿನಾ ಅಂತ ಕೇಳಬೇಡಿ. ಅದು ಬಟ್ ನಾನು ಚಾಟ್ ಮಾಡೋಕ್ಕೇನೋ ಒಂದು ಮಾಡಬೇಕಲ್ಲ, ಮನೆಯಲ್ಲಿ ಏನಿರುತ್ತೆ ಅದನ್ನು ಹುಡುಕಿ ಮಾಡ್ತಿದ್ದೀನಿ ಅಷ್ಟೇ. ಆ್ಯಂಡ್ ಇದನ್ನು ನಾನು ಯೂಟ್ಯೂಬ್‌ಗಳಲ್ಲೇ ನೋಡ್ಕೊಂಡಿದ್ದು. ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಸೊ, ನಾನು ತೋರಿಸ್ಕೊಡ್ಬೇಕು ಅನ್ನಿಸ್ತು. ನನಗೆ ಇದನ್ನೆಲ್ಲ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ದಾಳಿಂಬೆ ಜಾಸ್ತಿ ಬೇಕಿತ್ತು ಅಂತ ಅನ್ನಿಸ್ತು. ಸೊ, ಹಾಗೆ ಡಿಪೆಂಡ್ಸ್. ಇವಾಗ ನನ್ನ ಹತ್ರ ಏನಿತ್ತು ಅದ್ರಲ್ಲಿ ಮಾಡಿದ್ದೆ. ಇದಾದಮೇಲೆ ನೋಡಿ, ಇದು ಕಂಪ್ಲೀಟ್ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಎಕ್ಸ್ಟ್ರಾ
ಏನು ಬಿಂಗೋ, ಲೇಸ್ ಆ ಥರದ್ದು ಹಾಕ್ಕೊಳ್ತಾ ಇದ್ದೀನಿ. ಅದಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕ್ರಷ್ ತುಂಬ ಅಲ್ಲ. ಇದಿಲ್ಲ ಅಂತ ಹೇಳಿದ್ರೆ ಮಿಕ್ಸ್ಚರ್ ಇದ್ದರೆ ಮಿಕ್ಸ್ಚರ್ ಕೂಡ ಹಾಕ್ಕೊಳ್ಬೋದು. ಇದಿಷ್ಟೇ ರೆಡಿ ಆಯಿತು. ಎಸ್ಪೆಷಲಿ ಇದು ಬ್ಯಾಚುಲರ್ಸ್‌ಗೆ ಮತ್ತು ಕಿಡ್ಸ್‌ಗೆ ಬೇಗ ಇಷ್ಟ ಆಗುತ್ತೆ. ಸೊ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.